ನೋಡಿ, ಖಾತೆಯ ಖ್ಯಾತೆ ನಡೀತಾ ಇರುವ ನಡುವೆ ಈಗ ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಆರಂಭ ಮಾಡಿದ್ದಾರೆ. ಅಣ್ಣಮ್ಮನ ಪಾದಕ್ಕೆ ಶರಣಾಗಿದ್ದಾರೆ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಅಣ್ಣಮ್ಮನ ದೇವಸ್ಥಾನಕ್ಕೆ ತೆರಳಿ ಅಣ್ಣಮ್ಮನಿಗೆ ಶರಣಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮೆಜೆಸ್ಟಿಕ್ನ ಪ್ರಸಿದ್ಧ ಅಣ್ಣಮ್ಮ ದೇವಸ್ಥಾನಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಟ್ಟರು. ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿ ತಾಯಿ ಅಣ್ಣಮ್ಮನ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಸಂಪುಟ ಕಸರತ್ತು, ಖಾತೆ ಹಂಚಿಕೆ ಗೊಂದಲದ ನಡುವೆ ದೇಗುಲಕ್ಕೆ ದೌಡಾಯಿಸಿ ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್. ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮನಿಗೆ ಹರಕೆ ಹೊತ್ತಿದ್ರ ಡಿ.ಕೆ. ಶಿವಕುಮಾರ್ ಅವರು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಖಾತೆ ಹಂಚಿಕೆ ವಿವಾದ ಸುಖಾಂತ್ಯ ಕಾಣೋದಕ್ಕೆ ದೇವಿಯ ಮೊರೆ ಏನಾದರೂ ಹೋದ್ರಾ? ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ದೇವಸ್ಥಾನಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ರು. ಅಣ್ಣಮ್ಮನ ದೇವಸ್ಥಾನದಲ್ಲಿ ದರ್ಶನವನ್ನ ಪಡೆದುಕೊಂಡ್ರು. ನೋಡಿ, ಈ ಖಾತೆಯ ಖ್ಯಾತೆ ನಡೀತಾ ಇರಬೇಕಾದ್ರೆ ಒಂದು ರೀತಿ ಕಾದ ಕಾವಲಿಯ ಮೇಲೆ ಕುಂತಂಗಾಗಿದೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ. ಇದೆಲ್ಲವೂ ಸುಖಾಂತ್ಯ ಆಗಲಿ, ಈ ಒಳ ಬೇಗುದಿ ಆಂತರಿಕ ಸಮಸ್ಯೆಗಳು ಏನು ತಲೆದೋರ್ತಾ ಇದೆ ಈಗ ಎಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಏನಾದರೂ ಅಣ್ಣಮ್ಮನಿಗೆ ಬೇಡ್ಕೊಂಡ್ರ ಅನ್ನೋ ಪ್ರಶ್ನೆಗಳು ಒಂದು ಕಡೆ. ಮತ್ತೊಂದು ಕಡೆ ಸಿಎಂ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣ್ಣಮ್ಮನಿಗೆ ಏನಾದರೂ ಹರಕೆ ಹೊತ್ತಿದ್ರ ಡಿ.ಕೆ. ಶಿವಕುಮಾರ್ ಅವರು, ಆ ಪ್ರಶ್ನೆ ಕೂಡ ಕಾಡ್ತಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಈಗ ದೇವಸ್ಥಾನಕ್ಕೆ ಬಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದರು. ಮೊದಲು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ಅದಾದ ನಂತರ ಭಕ್ತಿಪೂರ್ವಕವಾಗಿ ಅಣ್ಣಮ್ಮನಿಗೆ ನಮಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಂದ ತೆರಳಿದ್ದಾರೆ. ಈಗ ಮತ್ತೆ ಇನ್ನೂ ಆಟ ಶುರು ಆಗೋದಿದೆ ಈಗ. ಯಾಕಂದರೆ 20 ಖಾತೆಗಳ ಹಂಚಿಕೆ ಆಗಬೇಕು, ಇನ್ನೂ 20 ಸಚಿವರನ್ನು ಆಯ್ಕೆ ಮಾಡಬೇಕು. ಅದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಯಾಕಂದರೆ ಕಳೆದ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಕ್ಕಿರಲಿಲ್ಲ ಅವರು ಕೂಡ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಕಳೆದ ಸಂಪುಟದಲ್ಲಿ ಯಾರ್ಯಾರು ಪ್ರಭಾವಿ ಸಚಿವರಾಗಿದ್ದರು ಅವರು ಕೂಡ ಬೇಕೇ ಬೇಕು ನಮಗೆ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಇತ್ತ ಯುವಕರು ಅವರು ಬೇಕಂತ ಇದ್ದಾರೆ. ಪ್ರತಿ ಸಮುದಾಯವಾರು ಕೂಡ ಹಂಚಿಕೆ ಮಾಡಬೇಕಾಗತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಸಂಪುಟದಲ್ಲಿ ಗೆದ್ದು ಬೀಗೋದಕ್ಕೆ ಶಕ್ತಿ ನೀಡುವಂಥ ಏನಾದರೂ ಅಣ್ಣಮ್ಮನ ಮೊರೆ ಹೋದ್ರಾ ಅಂತ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇನ್ನು ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದಂತಹ ಡಿ.ಕೆ. ಶಿವಕುಮಾರ್ ಅವರು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಅಣ್ಣಮ್ಮನಿಗೆ ಪ್ರಾರ್ಥನೆ ಸಲ್ಲಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡು ಅಲ್ಲಿಂದ ತಮ್ಮ ಮುಂದಿನ ಕಾರ್ಯಕ್ಕೆ ತೆರಳಿದ್ದಾರೆ. ಇನ್ನು ಈಗ ಈ ಒಂದು ರಾಜೀನಾಮೆ ವಿಚಾರ, ಈಗ ಏನು ರಾಜೀನಾಮೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಸಾಯಂಕಾಲದ ಒಳಗಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ಈ ಆಂತರಿಕ ಕಲಹ ಜಾಸ್ತಿ ಆಗುತ್ತಾ ಅಥವಾ ಅದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ತೀವ್ರವಾಗಿ ಸಮಸ್ಯೆಗಳು ಕಾಡೋದಕ್ಕೆ ಆರಂಭ ಆಗಿದೆಯಾ ಅನ್ನೋ ಪ್ರಶ್ನೆ. ಅದರ ನಡುವೆ ಈಗ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಈ ಖಾತೆಯ ಖ್ಯಾತೆ ಏನು ಎದುರಾಗಿದೆ ಅದರಿಂದ ಕಾಪಾಡು ತಾಯಿ ಅಂತ ದೇವಿಯ ಮೊರೆ ಹೋದ್ರಾ ಹೇಗೆ ಅನ್ನೋ ಪ್ರಶ್ನೆ. ಇನ್ನು ಮತ್ತೊಂದು ಕಡೆ ಮುಂಬರುವಂತಹ ದಿನಗಳಲ್ಲಿ ಸರ್ಕಾರ ಸುಗಮವಾಗಿ ಸಾಗಲಿ, ಯಾವುದೇ ಸಮಸ್ಯೆಗಳಿಲ್ಲದಂತೆ ಎಲ್ಲ ರೀತಿಯಲ್ಲೂ ಕೂಡ ಈ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಶಕ್ತಿಯನ್ನು ನೀಡುವಂಥ ತಾಯಿಗೆ ಮೊರೆ ಹೋಗಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ತುಂಬ ದೈವ ಭಕ್ತರು ಕೂಡ ಹೌದು, ಅದು ಈ ಹಿಂದಿನಿಂದಲೂ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾವುದೇ ಒಂದು ವಿಚಾರ ಆಗಿದ್ದರೂ ಕೂಡ ದೈವ ಆರಾಧನೆ, ದೇವರ ಮೊರೆ ಹೋಗುವ ವಿಚಾರ ಅಥವಾ ಪೂಜೆ ಹೋಮ ಹವನಗಳನ್ನು ಮಾಡಿಸುವಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ನಾಯಕರಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈಗ ಮತ್ತೆ ಸಿಎಂ ಆದ ಬಳಿಕ ಈಗ ಅವರು ಮೊದಲ ಭೇಟಿ ಇದು ಅಣ್ಣಮ್ಮನ ದೇವಸ್ಥಾನಕ್ಕೆ. ಅಣ್ಣಮ್ಮನ ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದೇ ವೇಳೆ
ದೇವಿಗೆ ನಮಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದದೊಂದಿಗೆ ಅಲ್ಲಿಗೆ ತೆರಳಿದ್ದಾರೆ. ಇಲ್ಲಿ ಪ್ರಸಾದ ಪಡ್ಕೊಂಡು ಈಗ ಎಲ್ಲರಿಗೂ ಕೂಡ ಯಾರ್ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ ಅವರಿಗೂ ಕೂಡ ಪ್ರಸಾದ ಕೊಡಬೇಕೀಗ. ಅವರು ಕೂಡ ಪ್ರಸಾದಕ್ಕಾಗಿ ಕಾಯ್ತಾ ಇದ್ದಾರೆ. ಕೊಡಿ ಸ್ವಾಮಿ ನಮಗೆ, ನಾವು ಕೂಡ ಪ್ರಸಾದಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಒಂದು ರೀತಿ ಧರ್ಮ ಸಂಕಷ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಲುಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದು ಕಡೆ ಸಂಪುಟದ ಸಂಕಷ್ಟ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಣ್ಣಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳು ಖಾತೆ ಹಂಚಿಕೆ ಮಾಡಿ ನಮಗೂ ಕೂಡ ಪ್ರಸಾದ ಕೊಡಿ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಈ ಸಚಿವ ಸ್ಥಾನದ ಒಂದು ಪ್ರಸಾದ ಹಂಚಿಕೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗ್ತಾ ಇದೆಯಾ? ಅದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ರಾ ಹೇಗೆ ಅಂತ? ಏನು ರಾಜೀನಾಮೆಯನ್ನ ಪರ್ವ ಆರಂಭ ಆಗಿರುವಂಥದ್ದು ಪ್ರಮುಖವಾಗಿ ಏನು ಅಧಿಕಾರ ಸ್ವೀಕಾರ ಮಾಡಿ 48 ಗಂಟೆ ಈಗಾಗಲೇ ಒಬ್ಬರು ರಾಜೀನಾಮೆ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ CM ಆಗಿರುವಂಥ ಡಿ ಕೆ ಶಿವರಿಗೆ ಸಂಕಷ್ಟ ಎದುರಾಗ್ತಿರೋದು. ಅದಕ್ಕೆ ದೇವಸ್ಥಾನದ ಮೊರೆ ಕೂಡ ಹೋಗಿರೋಂಥ ಪ್ರಮುಖವಾಗಿ ಈ ಕಾಂಗ್ರೆಸ್ ಅಧಿಕಾರ ಈಗ ಬಂದಾಗಿದೆ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇರೋದು. ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಮನೆಗೆ ಬಾಗಿಲು ತಡ್ತಾ ಇರೋದು, ಅವರು ಕೂಡ ಚರ್ಚೆ ಮಾಡ್ತಾ ಇರೋದು, ನಮಗೂ ಸಚಿವ ಸ್ಥಾನ ಬೇಕು ಅಂತ ಒತ್ತಡ ಆಗ್ತಿರೋದು. ಇನ್ನೊಂದು ಕಡೆ ಖಾತೆ ಹಂಚಿಕೆ ಆಗಿದ್ರು ಕೂಡ ನನಗೆ ಪ್ರಬಲ ಖಾತೆ ಬೇಕು, ನನಗೆ ಇಂಥದೇ ಖಾತೆ ಬೇಕು ಅಂತ ಕೂಡ ಸಾಕಷ್ಟು ಹಿರಿಯ ನಾಯಕರು ಒತ್ತಡ ಆಗ್ತಿದ್ರು. ಅದರಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನನಗೆ ಬೇಕೇ ಬೇಕು ಅಂತ ಪಟ್ಟನ್ನು ನಿನ್ನೆಯಿಂದ ಹಿಡಿದಿದ್ರು. ಎಲ್ಲೋ ಒಂದು ಕಡೆ ಅವರಿಗೆ ನಿನ್ನೆ ಪ್ರಕಟ ಆದಂಥ ಪಟ್ಟಿಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಡಲಿಲ್ಲ. ಅದರಿಂದಾಗಿ ಇವತ್ತು ನೇರವಾಗಿ ಸುದ್ದಿಗೋಷ್ಠಿ ಕರೆಯುವ ಮೂಲಕ ರಾಜೀನಾಮೆಯನ್ನು ಕೊಟ್ಟಿರೋದಲ್ಲ. ಪ್ರಮುಖವಾಗಿ ಈಗ ಆಪ್ತರ ಮೂಲಕವೂ ಕೂಡ ವಿಧಾನಸೌಧಕ್ಕೆ ತಮ್ಮ ರಾಜೀನಾಮೆ ಲೆಟರನ್ನು ಅಂದರೆ CM ಕಚೇರಿಗೆ ತಲುಪಿಸಿರುವಂಥದ್ದು ಮುಂದಿನ ದಿನಗಳಿಗೆ ಇನ್ನೂ ಸಾಕಷ್ಟು ಮಹತ್ವವನ್ನು ಪಡ್ಕೊತಾ ಇರೋದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರಿಗೆ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಒಂದು ಕಡೆ ಅಭಿವೃದ್ಧಿಯನ್ನು ರಾಜ್ಯದ ಅಭಿವೃದ್ಧಿಯನ್ನು ನೋಡಬೇಕು, ಮತ್ತು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಕೂಡ ಜೊತೆಯಲ್ಲಿ ತಗೊಂಡು ಹೋಗಬೇಕು. ಎರಡೂ ಕೂಡ ಒಂದು ರೀತಿಯಾದ ಟಾಸ್ಕ್ ಅನ್ನ ಆಗಿರುವಂಥದ್ದು ಸಂತೋಷ್. ಈಗ ಮತ್ತೊಂದು ಕಡೆಯಲ್ಲಿ ಇದು ಮೊದಲ ಪಟ್ಟಿಯಲ್ಲೇ ಇಷ್ಟೊಂದು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಮತ್ತೆ ಸಂಪರ್ಕಿಸ್ತೀನಿ ನಾನು ನಿಮ್ಮನ್ನ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ನೋಡಿ, ಡಿ ಕೆ ಸಂಪುಟದಲ್ಲಿ ಈಗ ಮತ್ತೊಂದು ವಿಕೆಟ್ ಪತನ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು.